ದೆಹಲಿಯಲ್ಲಿ ಜೆಪಿ ನಡ್ಡಾರನ್ನ ಆರ್ ಅಶೋಕ್ ಅವರು ಭೇಟಿಯಾದರು. ಭೇಟಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯ ವಿದ್ಯಮಾನಗಳ ಬಗ್ಗೆ ನಡ್ಡಾಗೆ ಅಶೋಕ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರಂತೆ. ಯತ್ನಾಳ್ ವಿಚಾರ ಹೈಕಮಾಂಡ್ ಅಂಗಳದಲ್ಲಿದೆ, ಇದು ಸುಖಾಂತ್ಯವಾಗಲಿದೆ ಅಂತ ಆರ್ ಅಶೋಕ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸುಖಾಂತ್ಯ ಆಗುವಂತಹ ವಿಚಾರ ಆಗಿದ್ರೆ ಇಷ್ಟು ವರ್ಷಗಳು ಬೇಕಾಗ್ತಾ ಇತ್ತಾ ಅನ್ನೋದು ಪ್ರೈಮ್ ಕ್ವೆಶ್ಚನ್ ಆಗುತ್ತೆ. ಏನೇ ಇರಲಿ, ಆರ್ ಅಶೋಕ್ ಅವರು ಬಿಜೆಪಿಗೆ ಸೇರಿದವರು, ಹೀಗಾಗಿ ವಿಶ್ವಾಸದಲ್ಲಿದ್ದಾರೆ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅಂತ. ಸಾಲ್ವ್ ಆಗೋ ಹಂತಕ್ಕೆ ಮತ್ತು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಮಾತಾಡೋ ಹಂತಕ್ಕೆ, ಒಟ್ಟಿಗೆ ಕೆಲಸ ಮಾಡೋ ಹಂತಕ್ಕೆ ಮತ್ತು ಸೊರಗಿ ಹೋಗಿರುವಂತಹ ಪಕ್ಷ ಸಂಘಟನೆಯನ್ನು ಒಟ್ಟಾಗಿ ಮಾಡ್ತಾರಾ ಅನ್ನೋದು ಕುತೂಹಲ. ಏನೇ ಇರಲಿ, ಈ ಫೋಟೋಗಳಂತೂ ಭಾಳ ವೈರಲ್ ಆಗ್ತಾ ಇದೆ. ಇದು ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ, ಅಲ್ಲಿ ಏನಾದೆಯೋ ತೀರ್ಮಾನ ಆಗುತ್ತೆ. ಇದೆಲ್ಲ ಸುಖಾಂತಿ ಆಗುತ್ತೆ. ಆರಾಮ್ಸೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂತೋಷ ಆಗುವಂಥ ಒಂದು ತೀರ್ಮಾನವನ್ನು ಕೇಂದ್ರದ ನಾಯಕರು ಮಾಡ್ತಾರೆ. ಈಗೆಲ್ಲ ಬಾಲು ಹೈಕಮಾಂಡಲ್ಲಿ ಇದೆ, ಅಲ್ಲೇನು ತೀರ್ಮಾನ ಆಗುತ್ತೋ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡೋದು ಅಶೋಕನ ಕರ್ತವ್ಯ, ಪಾರ್ಟಿಯ ಕಾರ್ಯಕರ್ತರ ಕರ್ತವ್ಯ.